ಡೆಂಗ್ಯೂ ನಿಯಂತ್ರಣ ಹೇಗೆ? ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್. ಡಾಕ್ಟರ್ ರಮೇಶ್ ರಾವ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಕೇವಲ ಡಾಕ್ಟರ್ ಅಷ್ಟೇ ಅಲ್ಲ, ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಕೂಡ ದೇಶ ಸೇವೆ ಮಾಡಿದ್ದಾರೆ. ಟೆಥೋಸ್ಕೋಪ್ ಜೊತೆಗೆ ಗನ್ ಕೂಡ ಹಿಡಿದು 5 ವರ್ಷಗಳ ಕಾಲ ಗಡಿಯಲ್ಲಿ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ. 1999ರಲ್ಲಿ ನಡೆದ ಕಾರ್ಗಿಲ್ ವಾರ್ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿದ್ದು ದೇಶ ಸೇವೆ ಮಾಡಿದ್ದಾರೆ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಯೋಧರ ಯೋಗಕ್ಷೇಮ ಸುಧಾರಿಸಿ ಸದೃಢವಾಗಿಸುವ ಕೆಲಸ ಮಾಡಿದ್ದಾರೆ. ಸದ್ಯ ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಸಲ ಮಳೆಗಾಲ ಬಂದಾಗ ಡಾಕ್ಟರ್ ರಮೇಶ್ ರಾವ್ ಅವರಿಗೆ ಅಗ್ನಿ ಪರೀಕ್ಷೆಯ ಕಾಲ ಎದುರಾದಂತೆ. ಉತ್ತರ ಕನ್ನಡದಲ್ಲಿ ಡೆಂಗ್ಯೂ ನಿಯಂತ್ರಣದಲ್ಲಿ ಇವರ ಪಾತ್ರ ಮುಂಚೂಣಿಯಲ್ಲಿದೆ. ಇವರು ಕಚೇರಿಯಲ್ಲಿ ಕುಳಿತು ಸಿಬ್ಬಂದಿಗಳಿಗೆ ಆರ್ಡರ್ ಮಾಡುವವರಲ್ಲ, ಸ್ವತಃ ತಾವೇ ಡೆಂಗ್ಯೂ ರೋಗಿಗಳ ಮನೆಗೆ ಖುದ್ದು ಹಾಜರಿದ್ದು ಅವರ ಯೋಗಕ್ಷೇಮವನ್ನ ವಿಚಾರಿಸುತ್ತಾರೆ. ಈ ಸಲ ಕರ್ನಾಟಕ ಸರ್ಕಾರ ವೈದ್ಯರ ದಿನಾಚರಣೆಯೆಂದು ಕೊಡಮಾಡುವ ಶ್ರೇಷ್ಠ ವೈದ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊಳ್ಳೆಯಿಂದ ಹರಡುವ ಡೆಂಗ್ಯೂ ಮೊದಲಾದ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಚರ್ಚೆ ಮಾಡಲು ನುಡಿಸಿರಿ ವಾಹಿನಿ ಡಾಕ್ಟರ್ ರಮೇಶ್ ರಾವ್ ಅವರನ್ನ ಸಂಪರ್ಕಿಸಿತ್ತು. ಡಾಕ್ಟರ್ ರಮೇಶ್ ರಾವ್ ಅವರು ಜಿಲ್ಲೆಯ ಜನರಿಗೆ ಮಾಹಿತಿ ನೀಡುವ ಈ ಚರ್ಚೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಆಗಮಿಸಿದ್ದಾರೆ. ಡಾಕ್ಟರ್ ರಮೇಶ್ ರಾವ್ ಅವರಿಗೆ ನುಡಿಸಿರಿ ವಾಹಿನಿ ಅಭಿನಂದಿಸುತ್ತದೆ. ಸೊ ಇವತ್ತು ಕ್ಯಾಪ್ಟನ್ ರಮೇಶ್ ರಾವ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆ ಸೊಳ್ಳೆಗಳಿಂದ ಹರಡುವಂತಹ ಕಾಯಿಲೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ಮೊದಲಿಗೆ ಸೊಳ್ಳೆಗಳಿಂದ ಹರಡುವಂತಹ ರೋಗಗಳು ಯಾವ್ಯಾವುದು ಸರ್? ಆ್ಯಕ್ಚುಲಿ ಈಗ ನಮ್ಮ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ. ಅದು ಆ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ನಾವು 6 ಕಾಯಿಲೆಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಅದು ಯಾವುದಂದರೆ, ಒಂದು ಮಲೇರಿಯಾ, 2ನೇದು ಡೆಂಗಿ, 3ನೇದು ಚಿಕನ್ಗುನ್ಯಾ, 4ನೇದು ಆನೆಕಾಲು ರೋಗ, 5ನೇದು ಮಿದುಳು ಜ್ವರ ಅಥವಾ ನಾವು ಜಪಾನೀಸ್ ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ, 6ನೇದು ಕಾಲಾಜ. ಇದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಕಾಯಿಲೆ ಇದೆ, ನಿಮ್ಗೆ ಗೊತ್ತಿರ್ಬೋದು, ಮಂಗನ ಕಾಯಿಲೆ ಅಂತ ಅಥವಾ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಇವುಗಳು ಸೊಳ್ಳೆಗಳಿಂದ ಅಲ್ಲ, ಉಣ್ಣಿಗಳಿಂದ ಹರಡುವಂಥ ಕಾಯಿಲೆ. ಈ ಕಾಯಿಲೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳು ನಮ್ಮ ಈ ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಬರುವಂತಹ ಕಾಯಿಲೆಗಳು. ಓಕೆ ಸರ್, ಈಗ ಡೆಂಗ್ಯೂ ಫೀವರ್ ಹರಡುವಂತಹ ಸೊಳ್ಳೆಗಳ ಸಂತತಿ ಯಾವುದು ಮತ್ತು ಅದರ ಜೀವನ ಚಕ್ರ ಹೇಗೆ ಮತ್ತು ಸಾಮೂಹಿಕ ಹರಡುವಿಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹಾಂ, ಆ್ಯಕ್ಚುಲಿ ಈಗ ರಾಜ್ಯಾದ್ಯಂತ ಬರ್ನಿಂಗ್ ಕಾಯಿಲೆ ಅಂದರೆ ಈಗ ಬರ್ನಿಂಗ್ ಇಶ್ಯೂ ಇರುವಂಥದ್ದು ಡೆಂಗ್ಯೂವೇ ಇದೆ. ಯಾಕೆಂದರೆ ಡೆಂಗ್ಯೂ ಕಾಯಿಲೆ ನಮ್ಮ ಈ ವರ್ಷ 2024 ಜನವರಿಯಿಂದಲೂ ಬಹಳಷ್ಟು ಸಂಖ್ಯೆಯಲ್ಲಿ ವರದಿ ಆಗ್ತಾ ಇದೆ. ಹಾಗೆ ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಪ್ರಕರಣಗಳು ಈಗಾಗಲೇ ವರದಿ ಆಗಿವೆ. ಅದರಿಂದಾಗಿ ಅದೇ ನೀವು ಕ್ವಶನ್ ಕೇಳಿದಿರಿ, ಚೆನ್ನಾಗಿದೆ. ಮುಖ್ಯವಾಗಿ ಈ ಡೆಂಗಿ ಹರಡುವಂತಹ ಸೊಳ್ಳೆ ಏನಿದೆ ಅದು ಈಡೀಸ್ ಜಾತಿಯ ಸೊಳ್ಳೆಗಳು. ಇದಕ್ಕೆ ಟೈಗರ್ ಮಾಸ್ಕಿಟೋ ಅಂತ ನಾವು ಕರಿತೇವೆ. ಇದು ಹಗಲು ಹೊತ್ತಿನಲ್ಲಿ ಕಚ್ಚುವ ಸೊಳ್ಳೆ. ಇದಕ್ಕೆ ಯಾಕೆ ಟೈಗರ್ ಮಾಸ್ಕಿಟೋ ಅಂತ ಹೇಳ್ತೀವಿ ಅಂದರೆ, ಇದರ ಮೇಲೆ ಈ ಹುಲಿಯ ಮೇಲಿರುವ ಪಟ್ಟಿಯ ಹಾಗೆ ಬಿಳಿ ಮತ್ತು ಕಪ್ಪು ಪಟ್ಟಿ ಇದೆ, ಅದಕ್ಕೆ ನಾವು ಇದಕ್ಕೆ ಟೈಗರ್ ಮಾಸ್ಕಿಟೋ. ಇದು ಡೇ ಬೈಟರ್, ಹಗಲು ಹೊತ್ತಿನಲ್ಲಿ ಕಚ್ಚುವಂತಹ ಸೊಳ್ಳೆ. ಓಕೆ ಸರ್, ಈಗ ಡೆಂಗು ಸಾಮಾನ್ಯವಾಗಿ ಬಂದಿದೆ ಅಂದರೆ ಅದರದ್ದು ಕೆಲವೊಂದು ಲಕ್ಷಣಗಳಿರ್ತಾವೆ. ಸೊ ಡೆಂಗು ಫೀವರ್ನ ಲಕ್ಷಣಗಳು ಯಾವ್ಯಾವ ಸರ್? ಹಾಂ, ಮುಖ್ಯವಾಗಿ ಈ ಡೆಂಗು ಕಾಯಿಲೆ ಬರುವಂಥದ್ದು ಒಂದು ವೈರಾಣುವಿಂದ ಬರುವಂತಹ ಕಾಯಿಲೆ. ಈ ವೈರಾಣುಗಳಲ್ಲಿ 4 ಸೀರೋ ಟೈಪ್ಸ್ ಇದೆ, ಡೆಂಗು 1, 2, 3 ಮತ್ತು 4. ಬಟ್ ಯಾವುದೇ ಇದು ವೈರಾಣು ಸೀರೋ ಟೈಪಿಂದ ಬಂದರೂ ಕೂಡ ಲಕ್ಷಣಗಳು ಸೇಮ್ ಇರುತ್ತೆ. ಇದು ಹರಡುವುದನ್ನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಈಡೀಸ್ ಜಾತಿಯ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಈ ಸೊಳ್ಳೆಗಳು ಈಗ ಒಬ್ಬ ಡೆಂಗ್ಯೂ ರೋಗಿಗೆ ಕಚ್ಚಿದ ತಕ್ಷಣ ಇನ್ನೊಬ್ಬರಿಗೆ ಕಚ್ಚಿದರೆ ಅದು ಕಾಯಿಲೆ ಬರುವುದಿಲ್ಲ. ಯೂಶ್ವಲಿ ಕಚ್ಚಿ ಅದರ ಸೊಳ್ಳೆ ದೇಹದಲ್ಲಿ 8 ರಿಂದ 10 ದಿನದ ಅವಧಿಯಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ.
ಮಲ್ಟಿಪ್ಲೈ ಆದಮೇಲೆ ಅದು ಇನ್ನೊಂದು ವ್ಯಕ್ತಿಗೆ ಆ ಕಾಯಿಲೆಯನ್ನು ಹರಡಲಿಕ್ಕೆ ಸಾಧ್ಯ ಇದೆ. ಈ ಸೊಳ್ಳೆ ಕಚ್ಚಿತು, ಈ ರೋಗಿಗೆ ಕಚ್ಚಿದ ಸೊಳ್ಳೆ ಅದರ ದೇಹದಲ್ಲಿ ಡೆಂಗು ರೋಗಾಣು ಮಲ್ಟಿಪ್ಲೈ ಆಯಿತು, ಆಮೇಲೆ ಆರೋಗ್ಯವಂತನಿಗೆ ಕಚ್ಚಿದಾಗ ಆರೋಗ್ಯವಂತನಿಗೆ ಸೊಳ್ಳೆ ಕಚ್ಚಿದ ದಿನವೇ ಅವನಿಗೆ ಜ್ವರ ಬರಲ್ಲ. ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇದೆ, ಅದಕ್ಕೆ ಅಥವಾ ಅದಕ್ಕೆ ಪಕ್ವಾವಧಿ ಕಾಲ ಅಂತ ಹೇಳ್ತೇವೆ. ಇದು ಸಾಧಾರಣ 3 ರಿಂದ 12 ದಿನವರೆಗೂ ಇರ್ಬೋದು. ಸಾಧಾರಣ 3 ರಿಂದ 12 ದಿನ ನಂತರ ಅವನಿಗೆ ಡೆಂಗಿ ರೋಗದ ಲಕ್ಷಣಗಳು ಬರಲಿಕ್ಕೆ ಶುರುವಾಗುತ್ತೆ. ತಾವು ಲಕ್ಷಣದ ಬಗ್ಗೆ ಕೇಳಿದ್ರಿ. ಲಕ್ಷಣದ ಬಗ್ಗೆ ಹೇಳಬೇಕಾದ್ರೆ ಇದು ಆ್ಯಕ್ಚುಲಿ 3 ಸ್ವರೂಪದಲ್ಲಿ ಬರುವಂತಹ ಕಾಯಿಲೆ. 3 ಸ್ವರೂಪ ಬರ್ಬೋದು. ಕೆಲವರಿಗೆ ನಾರ್ಮಲ್ ಈಗ ವೈರಾಣುವಿಂದ ಬರುವ ಕಾಯಿಲೆ ಹಾಗೆ ತೀವ್ರ ಜ್ವರ ಇರುತ್ತೆ. 103, 104 ಡಿಗ್ರಿ ಹೈ ಗ್ರೇಡ್ ಫೀವರ್ ಅಂತ ಹೇಳ್ತೀವಿ. 103, 104 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಇರುತ್ತೆ. ಅದ್ರ ಜೊತೆಗೆ ಕಣ್ಣುಗುಡ್ಡೆಗಳ ಹಿಂದೆ ನೋವು, ಮಾಂಸಖಂಡಗಳಲ್ಲಿ ನೋವು, ಕೀಲುಗಳಲ್ಲಿ ನೋವು, ಆಮೇಲೆ ಸುಸ್ತು, ವಾಕರಿಕೆ, ತಲೆನೋವು, ವಾಂತಿ, ಇವೆಲ್ಲ ಈ ಸಾಮಾನ್ಯ ಸ್ವರೂಪದಲ್ಲಿರುವಂತಹ ಡೆಂಗ್ಯೂ ರೋಗದ ಲಕ್ಷಣಗಳು. ಇನ್ನು ಯೂಶ್ವಲಿ ಈ ಏನು ಸಾಮಾನ್ಯ ಸ್ವರೂಪದ ಜ್ವರ ಏನಿದೆ, ಇದು 5 ರಿಂದ 7 ದಿನದಷ್ಟು ಕಾಲ ಜ್ವರ ಇರ್ತದೆ. ಜ್ವರ ಬಂದ ಮೇಲೆ ತನ್ನಷ್ಟಕ್ಕೆ ಜ್ವರ ಕಡಿಮೆ ಆಗುತ್ತೆ. ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರೆ ಅದರಲ್ಲಿ ಈ ಕಾಯಿಲೆ ಗುಣ ಆಗುತ್ತೆ. ಇನ್ನು ಕೆಲವರಲ್ಲಿ ಮಾಡ್ರೇಟ್ ಡೆಂಗ್ಯೂ ಫೀವರ್ ಅಂತ ಹೇಳ್ತೇವೆ. ಮಾಡ್ರೇಟ್ ಡೆಂಗ್ಯೂ ಫೀವರ್ ಯೂಶ್ವಲಿ ಡೆಂಗ್ಯೂ ಜ್ವರದಲ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಕೆಲವಿರುತ್ತೆ. ವಾರ್ನಿಂಗ್ ಸೈನ್ಸ್ ಬರಲಿಕ್ಕೆ ಮುಖ್ಯ ಕಾರಣ ಅದರಲ್ಲಿ ಏನು ಸೈನ್ಸ್ ಇರ್ತದೆ ಅಂದರೆ, ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ. ಯೂಶ್ವಲಿ 5 ರಿಂದ 6 ದಿನ ನಂತರ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಆಮೇಲೆ ಅತಿ ವಾಂತಿ ಆಗ್ಬೋದು, ಸುಸ್ತು ಜಾಸ್ತಿ ಇರ್ಬೋದು, ಆಮೇಲೆ ಸುಸ್ತಿನೊಟ್ಟಿಗೆ ಅವನಿಗೆ ಇದು ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ಬೋದು. ಇದೆಲ್ಲ ವಾರ್ನಿಂಗ್ ಸೈನ್ಸ್ ಆಫ್ ಡೆಂಗು ಅಂತ ಹೇಳ್ತೇವೆ. ಮತ್ತು ಕೆಲವರಲ್ಲಿ ಹೈ ರಿಸ್ಕ್ ಗ್ರೂಪ್ ಅಂತ ಇರ್ತದೆ. ಹೈ ರಿಸ್ಕ್ ಗ್ರೂಪ್ ಅಂದರೆ ಕೆಲವು ಈಗ ಸಣ್ಣ ಮಕ್ಕಳಿರ್ಬೋದು ಅಥವಾ ಅತಿ ವಯಸ್ಸಾದವರು ಇರ್ಬೋದು, ಅವರಿಗೆ ಸ್ವಲ್ಪನೇ ಜ್ವರ ಬಂದ್ರೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥವರಲ್ಲಿ. ಆಮೇಲೆ ಗರ್ಭಿಣಿ ಸ್ತ್ರೀಯರಿರ್ಬೋದು, ಆಮೇಲೆ ಇದು ಮೆನ್ಸಸ್ ಆಗಿರುವಂಥ ಹೆಣ್ಮಕ್ಳಿರ್ಬೋದು, ಅವರಲ್ಲಿ ತುಂಬಾ ಪ್ಲೇಟ್ಲೆಟ್ ಕಡಿಮೆ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಅದು ನಾರ್ಮಲ್ ಡೆಂಗ್ಯೂ ಫೀವರ್ ಇದ್ದದ್ದು ಡೆಂಗ್ಯೂ ಹಿಮೊರೆಜಿಕ್ ಫೀವರ್ ಆಗಿ ಪರಿವರ್ತನೆ ಹೊಂದ್ಬೋದು. ಇದು ಮಾಡ್ರೇಟ್ ಡೆಂಗ್ಯೂ ಫೀವರಲ್ಲಿ. ಕೆಲವರಲ್ಲಿ ಸಿವಿಯರ್ ಟೈಪ್ ಇದ್ದು ಡೆಂಗ್ಯೂ ಫೀವರ್ ಬರ್ಬೋದು. ಅದರಲ್ಲಿ ಎಲ್ಲ ಕಡೆ ಹಿಮೊರೆಜಸ್ ಆಗುತ್ತೆ, ಅಂದರೆ ಬ್ಲೀಡಿಂಗ್ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಡೆಂಗ್ಯೂ ಶಾಕ್ ಸಿಂಡ್ರಮ್ ಅಂತ ಹೇಳ್ತೇವೆ. BP ಪಲ್ಸ್ ಕಡಿಮೆ ಆಗಿ ಅಲ್ಲೇ ಕೊಲ್ಯಾಪ್ಸ್ ಆಗೋದು. ಇವೆಲ್ಲ ಸಿವಿಯರ್ ಡೆಂಗ್ಯೂದ್ದು ಲಕ್ಷಣಗಳು. ಮತ್ತು ಕೆಲವರಲ್ಲಿ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಲಿವರ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಅಥವಾ ಲಂಗ್ಸಲ್ಲಿ ಎಡಿಮಾ ಆಗಿ ಶ್ವಾಸಕೋಶ ತೊಂದರೆ ಬರುವಂಥದ್ದು, ಇವು ಸಿವಿಯರ್ ಫಾರ್ಮ್ ಇದ್ದು ಡೆಂಗ್ಯೂ ರೋಗದ ಲಕ್ಷಣಗಳು. ಓಕೆ, ಈಗ ಸಾಮಾನ್ಯವಾಗಿ ಸರ್, ಈಗ ಡೆಂಗು ಬಂದಂತಹ ರೋಗಿಯಲ್ಲಿ ಈಗ ಬಿಳಿ ರಕ್ತಗಳು ಕಣಗಳು ಇನ್ನು ಕಡಿಮೆ ಆಗ್ತಾವಲ್ಲ ಸರ್, ಅದಕ್ಕೆ ರೀಸನ್ ಅಂತ ಹೇಳ್ಬೋದು? ಹಾಂ, ಈಗ ಯೂಶ್ವಲಿ ಡೆಂಗ್ಯೂವನ್ನು ನಾವು 3 ಫೇಸಸ್ ಅಂತ ಹೇಳ್ತೇವೆ. ಫಸ್ಟ್ ಜ್ವರದ ಫೇಸ್, ಅದು ಸಾಧಾರಣ 2 ದಿನದಿಂದ 7 ದಿನದವರೆಗೆ ಅವನಿಗೆ ಜ್ವರ ಬರ್ಬೋದು. ಯೂಶ್ವಲಿ 4 to 5 ಡೇಸಲ್ಲಿ ಅವನಿಗೆ ಜ್ವರ ಕಡಿಮೆ ಆಗುತ್ತೆ. ಇದು ಜ್ವರದ ಫೇಸ್. ಎರಡನೇದು ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೇವೆ. ಈ ಕ್ರಿಟಿಕಲ್ ಫೇಸ್ ಇರುವಂಥದ್ದು 4ನೇ ದಿವಸದಿಂದ 7ನೇ ದಿವಸ. ಈ ನಮ್ಮ ದೇಹದಲ್ಲಿ ಡೆಂಗ್ಯೂದು ಯಾವುದಾದ್ರೂ ಕಾಂಪ್ಲಿಕೇಶನ್ ಆಗುವುದಾದರೆ ಈ ಸಮಯದಲ್ಲಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ನಮ್ಮ ದೇಹದಲ್ಲಿ ಈಗ ಹೇಗೆ ಗಡಿ ಪ್ರದೇಶಗಳಲ್ಲಿ ಶತ್ರುಗಳಿಂದ ಹೋರಾಡಲಿಕ್ಕೆ ಈ ಸೈನಿಕರು ಇರ್ತಾರೆ, ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಪ್ರತಿರೋಧಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ ನಮ್ಮ ದೇಹ. ಈಗ ಡೆಂಗ್ಯೂ ವೈರಸ್ ನಮ್ಮ ದೇಹಕ್ಕೆ ಬಂದಿದೆ, ಅದು ಪ್ರೋಟೀನ್ ಪಾರ್ಟಿಕಲ್. ಅದರ ಎಗೇನ್ಸ್ಟ್ ಒಂದು ಆ್ಯಂಟಿಬಾಡಿ ಅಥವಾ ಪ್ರತಿರೋಧ ಅಂತ ಹೇಳ್ತೇವೆ, IgM ಆ್ಯಂಟಿಬಾಡಿ ಶುರುವಿಗೆ ಬರುವಂಥದ್ದು. ಅದು 4ನೇ 5ನೇ ದಿವಸಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಆಗ ಏನು ಮಾಡುತ್ತೆ ಅಂದರೆ, ಈ ಆ್ಯಂಟಿಬಾಡಿ ಅಲ್ಲಿಗೆ ಹೋಗಿ ಡೆಂಗ್ಯೂ ವೈರಸ್ಗೆ ಅಟ್ಯಾಚ್ ಆಗಿ ಆ ಡೆಂಗ್ಯೂ ವೈರಸ್ ಹೊಂದಿರುವಂಥ ಆ್ಯಂಟಿಬಾಡಿಯನ್ನು ನಮ್ಮ ದೇಹದ ಫ್ಯಾಗೋಸೈಟಿಕ್ ಸೆಲ್ಸ್ ಅಂತ ಮೈಕ್ರೋಫೇಜಸ್ ಹೊಂದಿದೆ, ಅದು ಕವರ್ ಮಾಡಿ ಅದನ್ನು ನಾಶ ಮಾಡುತ್ತೆ. ಈ ಕೆಲವೊಂದು ಸಂದರ್ಭದಲ್ಲಿ ಈ ಆ್ಯಂಟಿಬಾಡಿ ಡೆಂಗ್ಯೂ ವೈರಸ್ಗೆ ಪ್ರೊಡಕ್ಷನ್ ಆದಂತಹ ಆ್ಯಂಟಿಬಾಡಿ ಈ ಪ್ಲೇಟ್ಲೆಟ್ ಕಣಗಳನ್ನು ಹೋಗಿ ಅಂಟ್ಕೊಂಡ್ಬಿಡ್ತದೆ. ಆ್ಯಂಟಿಬಾಡಿ ಹೊಂದಿರುವಂತಹ ಪ್ಲೇಟ್ಲೆಟ್ ಕಣ ಏನಿದೆ ಅದನ್ನು ಕೂಡ ಅದು ಫಾರಿನ್ ಪಾರ್ಟಿಕಲ್ ಅಂತ ಐಡೆಂಟಿಫೈ ಮಾಡಿ ಮೈಕ್ರೋಫೇಜಸ್ ಆ ಪ್ಲೇಟ್ಲೆಟ್ ಕಣಗಳನ್ನು ನಾಶ ಮಾಡಿಬಿಡ್ತದೆ. ಅದರಿಂದಾಗಿ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಕೆಲವರಲ್ಲಿ ಕಡಿಮೆ ಆಗ್ತದೆ. ಅದು ಯಾವಾಗ ಆಗೋದಂದರೆ 4ನೇ 5ನೇ ದಿವಸ ನಂತರ. ಅದಕ್ಕೆ ನಾವು ಆ ಟೈಮನ್ನು ನಾವು ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೇವೆ. ಇದು ಸಾಧಾರಣ 6-7 ದಿನದವರೆಗೂ ಈ ಫೇಸ್ ನಡೀತದೆ.
ಇನ್ನೂ ಕೆಲವರಲ್ಲಿ ಫಸ್ಟ್ ಟೈಮ್ ಡೆಂಗು ಆದಾಗ ಅವರಲ್ಲಿ ಹೆಚ್ಚು ಸಮಸ್ಯೆ ಆಗೋದಿಲ್ಲ. ಈಗ ಈ ಸಲ ಒಂದು ಡೆಂಗು 1 ವೈರಸ್ಸಿಂದ ಆಯಿತು, ಮುಂದಿನ ಸಲ ಡೆಂಗು 2 ಅಥವಾ ಡೆಂಗು 3 ವೈರಸ್ಸಿಂದ ಇನ್ಫೆಕ್ಷನ್ ಆದರೆ ನಮ್ಮ ದೇಹ ಆ ಡೆಂಗು ವೈರಸ್ಗೆ ಓವರ್ ರಿಯಾಕ್ಟ್ ಮಾಡ್ತದೆ. ಓವರ್ ರಿಯಾಕ್ಟ್ ಮಾಡಿದಾಗ ಕೆಲವೊಂದು ಇದು ಸೈಟೋಕೈನ್ಸ್ ಅಂತ ಕೆಲವು ಕೆಮಿಕಲ್ ಮೀಡಿಯೇಟರ್ಸ್ ರಿಲೀಸ್ ಆಗುತ್ತೆ. ಇವುಗಳು ನಮ್ಮ ಈ ರಕ್ತನಾಳದ ಒಳಗಿರುವಂತಹ ಒಳಗಿನ ಸೆಲ್ಸ್ ಏನಿದೆ, ಎಂಡೋಥೀಲಿಯಲ್ ಸೆಲ್ಸ್ ಅಂತ ಹೇಳ್ತೇವೆ, ಅದನ್ನು ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಮಾಡಿದಾಗ ನಮ್ಮ ರಕ್ತದಲ್ಲಿ ಇರುವಂತಹ ನೀರಿನ ಅಂಶ ಏನು ಹೇಳ್ತೇವೆ ಅದಕ್ಕೆ ನಾವು ಪ್ಲಾಸ್ಮಾ ಅಂತ ಹೇಳ್ತೇವೆ. ಈ ಪ್ಲಾಸ್ಮಾ ಅದು ಲೀಕ್ ಆಗುತ್ತೆ. ಆಗ ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಟೋಟಲ್ ನಮ್ಮಲ್ಲಿ 4.5 5 ಲೀಟ್ರ್ ಬ್ಲಡ್ ಇರುತ್ತೆ. 4.5 5 ಲೀಟ್ರ್ ಬ್ಲಡ್ ಇರುವಲ್ಲಿ ಅದರಲ್ಲಿರುವ ಪ್ಲಾಸ್ಮಾ ಹೊರಗೆ ಲೀಕ್ ಆದಾಗ ನಾರ್ಮಲ್ ಬ್ಲಡ್ ಪ್ರೆಷರ್ ಒಬ್ಬ ಆರೋಗ್ಯವಂತನಲ್ಲಿ ಒಂದು 120-80 ಮಿಲಿಮೀಟರ್ ಆಫ್ ಮರ್ಕ್ಯುರಿ ಇರುತ್ತೆ. ಈ ವ್ಯಕ್ತಿಗಳಲ್ಲಿ ಪ್ಲಾಸ್ಮಾ ಲೀಕ್ ಆದಾಗ ಇದು ಬ್ಲಡ್ ಪ್ರೆಷರ್ ಡೌನ್ ಆಗುತ್ತೆ. ಡೌನ್ ಆದಾಗ ಅದು ಕೆಲವೊಂದು ಸಲ ಅನ್ರೆಕಾರ್ಡಬಲ್ ಇರ್ತದೆ, ಆಗ ಅವನು ಕೊಲ್ಯಾಪ್ಸ್ ಆಗ್ತಾನೆ. ಅದಕ್ಕೆ ನಾವು ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈಗ ಪ್ಲಾಸ್ಮಾ ಲೀಕ್ ಆದಾಗ ನಮ್ಮ ಈ ದೇಹದ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ, ಎಸ್ಪೆಷಲಿ ನಾವು ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ತೀವಿ, ಬ್ರೈನ್, ಲಿವರ್, ಕಿಡ್ನಿ, ಲಂಗ್ಸ್, ಹಾರ್ಟ್, ಇವುಗಳಿಗೆ ರಕ್ತ ಪೂರೈಕೆ ಕಡಿಮೆ ಆಗುತ್ತೆ. ಆಗ ಇವುಗಳ ಇದು ಡಿಸ್ಫಂಕ್ಷನ್ ಆಗ್ಬೋದು, ಅಂದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅವುಗಳು ಫೇಲ್ಯೂರ್ ಆಗಲಿಕ್ಕೆ ಶುರುವಾಗುತ್ತೆ. ಒಂದು ವೇಳೆ ಕಿಡ್ನಿ ಫೇಲ್ಯೂರ್ ಆದರೆ ಬ್ಲಡ್ಡಲ್ಲಿ ಯೂರಿಯಾ, ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಲಿವರ್ ಫೇಲ್ಯೂರ್ ಆದರೆ ಜಾಂಡಿಸ್ನ ಲಕ್ಷಣ, ಕಮಾಲ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಬ್ರೈನಲ್ಲಿ ಇಂಟ್ರಾಕ್ರೇನಿಯಲ್ ಬ್ಲೀಡ್ ಅಂತ ಹೇಳ್ತೇವೆ, ಬ್ರೈನ್ ಒಳಗಡೆ ರಕ್ತಸ್ರಾವ ಆಗುವಂಥದ್ದು. ಇವೆಲ್ಲ ಈ ಕ್ರಿಟಿಕಲ್ ಫೇಸಲ್ಲಿ ಆಗುವಂಥದ್ದು. ಒಂದು ವೇಳೆ ಈ ಫೇಸನ್ನು ದಾಟ್ಕೊಂಡು ಬಂದು ಮತ್ತೇನು ಸಮಸ್ಯೆ ಆಗಿಲ್ಲ ಅಂದರೆ 7ನೇ 8ನೇ ದಿವಸ ನಂತರ ಅವನು ರಿಕವರಿ ಸ್ಟೇಜಿಗೆ ಹೋಗ್ತಾನೆ. ರಿಕವರಿ ಸ್ಟೇಜಲ್ಲಿ ಎಲ್ಲ ಬ್ಲಡ್ ಕೌಂಟ್ಸ್ ಎಲ್ಲ ನಾರ್ಮಲ್ ಆಗುತ್ತೆ. ಆಮೇಲೆ ಇದು ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಆರೋಗ್ಯವಂತನಲ್ಲಿ ಯೂಶಲಿ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ 1.5 ಲಕ್ಷದಿಂದ 4 ಲಕ್ಷ 1 ಕ್ಯೂಬಿಕ್ ಮಿಲಿಲೀಟರ್ ಬ್ಲಡ್ಡಲ್ಲಿ ಇರುತ್ತೆ. ಒಂದು ವೇಳೆ ಈಗ ಪ್ಲೇಟ್ಲೆಟ್ ಕಣಗಳು ಕಡಿಮೆ ಆಗಲಿಕ್ಕೆ ಶುರುವಾದರೆ ಅವನಿಗೆ ಇವನ್ ಅದು 10,000ಕ್ಕೂ 8,000ಕ್ಕೂ ಇಳಿದ ನಿದರ್ಶನಗಳು ಇವೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗಿ ಬರುತ್ತೆ. ಸರ್, ಈಗ ಈ ಬಿಳಿ ರಕ್ತ ಕಣಗಳು ಕೇವಲ ಜ್ವರ ಇದ್ದವರಿಗೆ ಮಾತ್ರ ಕಡಿಮೆ ಆಗ್ತದ ಅಥವಾ ಬೇರೆ ಯಾವೆಲ್ಲ ಇನ್ಸ್ಪೆಕ್ಷನ್ ಮತ್ತು ಪ್ಲೇಟ್ಲೆಟ್ ಕಣಗಳು? ಇದು ಈ ಪ್ಲೇಟ್ಲೆಟ್ ಕಣಗಳು ಏನು ಹೇಳ್ತೀವಲ್ಲ, ಇದು ಬರೇ ಡೆಂಗ್ಯೂ ಕಾಯಿಲೆಯಲ್ಲಿ ಮಾತ್ರ ಕಡಿಮೆ ಆಗೋದಿಲ್ಲ. ಡೆಂಗಿನ ಹಾಗೆ ಬೇರೆ ಕೆಲವು ವೈರಲ್ ಇನ್ಫೆಕ್ಷನ್ಗಳು ಇವೆ. ಫಾರ್ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿರುವಂಥ KFD, ಅದರಲ್ಲೂ ಪ್ಲೇಟ್ಲೆಟ್ ಕಣ ಕಡಿಮೆ ಆಗುತ್ತೆ. ಇನ್ನಷ್ಟು ವೈರಲ್ ಇನ್ಫೆಕ್ಷನ್, ವೆಸ್ಟ್ ನೈಲ್ ಫೀವರ್, ಬೇರೆ ಬೇರೆ ಈ ವೈರಲ್ ಇನ್ಫೆಕ್ಷನ್ಗಳಲ್ಲಿ ಕೂಡ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಮಲೇರಿಯಾ ಬಂದರೂ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಆಮೇಲೆ ಈ ಲೆಪ್ಟೋಸ್ಪೈರೋಸಿಸ್ ಅಥವಾ ನಮ್ಮ ಜಿಲ್ಲೆಯಲ್ಲೇ ಇದೆ ಇಲಿ ಜ್ವರ ಅಂತ ನಾವು ಹೇಳ್ತೀವಿ, ಅದರಲ್ಲೂ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸರ್, ಈಗ ಡೆಂಗು ರೋಗವನ್ನು ಈಗ ಪತ್ತೆ ಹಚ್ಚೋದು ಹೇಗೆ ಹಾಗೂ ಮತ್ತು ಅದರ ನಿಯಂತ್ರಣ ಕ್ರಮಗಳನ್ನು ಹೇಗೆ ಅನಿಸುತ್ತೆ? ಡೆಂಗ್ಯೂ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಮುಖ್ಯವಾಗಿ 2 ಟೈಪ್ ಟೆಸ್ಟ್ ಮಾಡ್ತೇವೆ. ಯೂಶ್ವಲಿ ರ್ಯಾಪಿಡ್ ಟೆಸ್ಟ್ ಅಂತ ಹೇಳ್ತೇವೆ ಅಥವಾ ಸ್ಕ್ರೀನಿಂಗ್ ಟೆಸ್ಟ್, ಕಾರ್ ಟೆಸ್ಟ್. ಅದು ಆ್ಯಕ್ಚುಲಿ ಕನ್ಫರ್ಮೇಟರಿ ಟೆಸ್ಟ್ ಅಲ್ಲ. ಯಾವತ್ತೂ ನಾವು ರ್ಯಾಪಿಡ್ ಟೆಸ್ಟಲ್ಲಿ ಏನು ಟೆಸ್ಟ್ ಮಾಡ್ತೇವೆ ಅದನ್ನು ಯಾವತ್ತೂ ನಾವು ಆ್ಯಕ್ಚುಯಲ್ ಡೆಂಗು ಅಂತ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಅಲ್ಲಿ ಸುಮಾರಷ್ಟು ಸಂದರ್ಭದಲ್ಲಿ ರ್ಯಾಪಿಡ್ ಟೆಸ್ಟಲ್ಲಿ ಪಾಸಿಟಿವ್ ಬಂದದ್ದು ನಾವು ಕನ್ಫರ್ಮೇಟರಿ ಟೆಸ್ಟ್ ಅಂತ ಏನು ಹೇಳ್ತೀವಿ, ಎಲಿಸಾ ಟೆಸ್ಟ್, ಈ ಟೆಸ್ಟಲ್ಲಿ ನೆಗೆಟಿವ್ ಬರುವ ಸಾಧ್ಯತೆ ಇದೆ. ಅದರಿಂದಾಗಿ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಡೆಂಗ್ಯೂ ಯೂಶ್ವಲಿ ಎಲೈಸಾ ಟೆಸ್ಟ್, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸ್ಸೆ ಅಂತ ಹೇಳ್ತೇವೆ. ಫಸ್ಟ್ 3 ರಿಂದ 4 ದಿನ ನಮ್ಮ ದೇಹದಲ್ಲಿ ಡೆಂಗ್ಯೂ ವೈರಸ್ ಇರುತ್ತೆ. ಅದರಿಂದಾಗಿ ಆ ವೈರಾಣುವಿದ್ದು NS1 ಆ್ಯಂಟಿಜನ್ ಅಂತ ಹೇಳ್ತೇವೆ, ನಾನ್ ಸ್ಟ್ರಕ್ಚರಲ್ ಆ್ಯಂಟಿಜನ್ ಅಂತ. ಆ ಆ್ಯಂಟಿಜನನ್ನು ಎಲೈಸಾ ಟೆಸ್ಟ್ ಮಾಡುವ ಮೂಲಕ ನಾವು ಪತ್ತೆ ಹಚ್ಚುತ್ತೇವೆ. ಇನ್ನು 5 ದಿನ ನಂತರ ನಾ ಹೇಳಿದ ಹಾಗೆ IgM ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಗುತ್ತೆ. ಈ IgM ಆ್ಯಂಟಿಬಾಡಿಯನ್ನು ನಾವು ಎಲಿಸಾ ಟೆಸ್ಟ್ ಮಾಡುವ ಮೂಲಕ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಯೂಶ್ವಲಿ ನಮ್ಮ ಜಿಲ್ಲಾ ಪ್ರಯೋಗಾಲಯ, ನಮ್ಮ DH ಆಫೀಸ್ ಕಾಂಪೌಂಡಲ್ಲೇ ಇದೆ, ಜಿಲ್ಲಾ ಪ್ರಯೋಗಾಲಯದಲ್ಲಿ ನಾವು ಎಲಿಸಾ ಟೆಸ್ಟನ್ನು ಮಾಡ್ತೇವೆ. NS1 ಎಲಿಸಾ ಮಾಡ್ತೇವೆ, IgM ಎಲಿಸಾ ಮಾಡ್ತೇವೆ. IgM ಎಲಿಸಾ ಮಾಡಲಿಕ್ಕೆ ನಮ್ಮಲ್ಲಿ NIV ಪೂನಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾದಿಂದ ಅವರು ಕಿಟ್ಟನ್ನು ನಮಗೆ ಸಪ್ಲೈ ಮಾಡ್ತಾ ಇರ್ತೇವೆ, ಅದರಲ್ಲಿ ಮಾಡ್ತೇವೆ. ಒಂದು ವೇಳೆ ಅದರಲ್ಲಿ ಕನ್ಫರ್ಮ್ ಆದರೆ ಅದು 100% ಡೆಂಗು ಅಂತ ನಾವು ಹೇಳ್ತೇವೆ. ಸೊ ಈಗ ಡೆಂಗು ಮತ್ತು ಮಲೇರಿಯಾ ಈಗ ಎಂತ ಅಂದರೆ ಈಗ ಜೋಡು ಪದಗಳಾದಂಗಾಗಿದೆ ಸರ್. ಈಗ ಡೆಂಗು ರಾಜ್ಯದಲ್ಲಿ ಕೂಡ, ಈ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಹೆಚ್ಚಳವಾಗ್ತಾ ಇದೆ. ಅದ್ರ ಜೊತೆಗೆ ಈಗ
ಟೈಫಾಯ್ಡ್ ಫೀವರ್ ಕೂಡ ಕಾಣಿಸ್ಕೊಳ್ತಾ ಇದೆ ಸರ್. ಸರ್ ಅದ್ರ ಬಗ್ಗೆ ಮಾಹಿತಿ ಕೊಡಿ, ಟೈಫಾಯ್ಡ್ ಬಗ್ಗೆ ಹೇಳಿ. ಓಕೆ, ಈಗ ಮಲೇರಿಯಾ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಈಗ ಲೋಕಲ್ ಕೇಸ್ ಯಾವುದೇ ಇಲ್ಲ. ಈಗ ಏನಾದರೂ ರಿಪೋರ್ಟ್ ಆಗ್ತಾ ಇರೋದಾದರೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಜಿಲ್ಲೆಗೆ ಬರುವಂಥ ವಲಸೆ ಕಾರ್ಮಿಕರಂತ ನಾವೇನು ಹೇಳ್ತೀವಿ, ಮುಖ್ಯವಾಗಿ ಫಿಶಿಂಗಿಗೆ ಬರ್ತಾರೆ, ಕನ್ಸ್ಟ್ರಕ್ಷನ್ ವರ್ಕಿಗೆ ಬರ್ತಾರೆ, ಇವರಲ್ಲೆಲ್ಲ ಇದು ಮಲೇರಿಯಾ ರೋಗ ಕಾಣಿಸಿಕೊಳ್ತದೆ. ಬಟ್ ಅದು ನಾವು ಸ್ಪ್ರೆಡ್ ಆಗದಾಗೆ ನಾವು ಇಮಿಡಿಯೇಟ್ ಅವರನ್ನು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ. ಉಳಿದಂತೆ ನಮ್ಮಲ್ಲಿ ಈ ಉಳಿದ ರೋಗವಾಕಾಶದ ರೋಗಗಳ ಪೈಕಿ ಮಿದುಳು ಜ್ವರ ಕೂಡ ನಮ್ಮಲ್ಲಿ ವರ್ಷದಲ್ಲಿ 1-2 ಕೇಸ್ ಬರುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಮಿದುಳು ಜ್ವರ ಅಲ್ಲ, ಇದು ಕೂಡ ವೈರಾಣುವಿಂದ ಬರುವಂಥ ಕಾಯಿಲೆ. ಇದು ಮುಖ್ಯವಾಗಿ ಕ್ಯೂಲೆಕ್ಸ್ ವಿಷ್ಣುವೆ ಅಂತ ಒಂದು ಸೊಳ್ಳೆ ಇದೆ, ಇದು ಭತ್ತದ ಗದ್ದೆಗಳಲ್ಲಿ ಬ್ರೀಡ್ ಆಗುತ್ತೆ. ವಲಸೆ ಹಕ್ಕಿಗಳಲ್ಲಿ ಈ ವೈರಸ್ ಇರುತ್ತೆ. ವಲಸೆ ಹಕ್ಕಿಗಳಿಂದ ಈ ಕ್ಯೂಲೆಕ್ಸ್ ವಿಷ್ಣು ಈ ಸೊಳ್ಳೆಗಳಿಗೆ ಇದು ಒಂದು ವೇಳೆ ವೈರಸ್ ಸಿಕ್ಕಿದರೆ ಅಂತಹ ಪ್ರದೇಶದಲ್ಲಿ ಕೆಲಸ ಮಾಡೋರಿಗೆ ಈ ಕಾಯಿಲೆ ಬರ್ತದೆ. ನಮ್ಮಲ್ಲಿ ಕೂಡ ವರ್ಷಕ್ಕೆ 1-2 ಕೇಸ್ ಬರುತ್ತೆ. ಮುಂದಿದ್ದು ನಮ್ಮದು ಇನ್ನೊಂದು ಕಾಯಿಲೆ ಚಿಕನ್ ಗುನ್ಯಾ ಸೇಮ್ ಈಡೀಸ್ ಮಾಸ್ಕಿಟೋ ಮೂಲಕ, ಈಡೀಸ್ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಅದು ನಮ್ಮಲ್ಲಿ ಈ ವರ್ಷ ಜನವರಿಯಿಂದ ಇಷ್ಟು ತನಕ ಒಂದೇ ಒಂದು ಕೇಸ್ ರಿಪೋರ್ಟ್ ಆಗಿದೆ. ಅದು ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಮುಖ್ಯವಾಗಿ ಇರುವಂಥದ್ದು ನಮ್ಮದು ಡೆಂಗು ಕಾಯಿಲೆನೇ. ಇನ್ನು ತಾವೊಂದು ಕ್ವಶನ್ ಕೇಳಿದ್ರಿ, ಟೈಫಾಯ್ಡ್ ಯೂಶ್ವಲಿ ಕಲುಷಿತ ನೀರಿನ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ. ಮುಖ್ಯವಾಗಿ ಯಾರು ನೀರನ್ನು ಕುದಿಸಿ ಆರಿಸದೆ ಅಥವಾ ಫಿಲ್ಟರ್ ಮಾಡದೆ ಡೈರೆಕ್ಟಾಗಿ ಕುಡಿತಾರೆ ಅವರಲ್ಲಿ ಈ ಕಾಯಿಲೆ ಬರುತ್ತೆ. ಲಕ್ಷಣಗಳು ಜ್ವರ ಬರುತ್ತೆ, ಒಂದು ಅದರೊಟ್ಟಿಗೆ ಇನಿಷಿಯಲ್ ಸ್ಟೇಜಲ್ಲಿ ವಾಮಿಟಿಂಗ್ ಇರುತ್ತೆ, ಆಮೇಲೆ ಲೂಸ್ ಮೋಷನ್ ಶುರುವಾಗುತ್ತೆ. ಜ್ವರ 7-8 ದಿನ ಆದರೂ ಕಡಿಮೆ ಆಗದಿದ್ದರೆ ಅದನ್ನು ರಕ್ತ ಪರೀಕ್ಷೆ ಮಾಡೋ ಮೂಲಕ ವೈಡಾಲ್ ಟೆಸ್ಟ್ ಅಂತ ಯೂಶಲಿ ನಾವು ಮಾಡುವಂಥ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಇದ್ದರೆ ಅದಕ್ಕೆ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಅದು ಗುಣ ಆಗುತ್ತೆ. ಇನ್ನು ಮತ್ತೊಂದು ತಾವು ಕೇಳಿದ್ರಿ, ಈ ಡೆಂಗಿ ಕಾಯಿಲೆ ಅಥವಾ ಯಾವುದೇ ಈ ಸೊಳ್ಳೆಗಳ ಕಾಯಿಲೆಯನ್ನು ಮುಖ್ಯವಾಗಿ ನಿಯಂತ್ರಣ ಮಾಡುವ ವಿಧಾನ ಹೇಗೆ ಅಂತ. ಇಲ್ಲಿ ಡೆಂಗಿ ಕಾಯಿಲೆಯಲ್ಲಿ ಮುಖ್ಯವಾಗಿ ನಾವು ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವುದರ ಮೂಲಕವೇ ಡೆಂಗಿ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಸೊಳ್ಳೆಗಳಲ್ಲೂ ಮುಖ್ಯವಾಗಿ ಅನಾಫಿಲಿಸ್ ಆದರೆ, ಅನಾಫಿಲಿಸ್ ಸೊಳ್ಳೆ ಮಲೇರಿಯಾ ರೋಗವನ್ನು ಹರಡುತ್ತೆ. ಅನಾಫಿಲಿಸ್ ರೋಗ ಒಂದು ವೇಳೆ ಆ ಏರಿಯಾದಲ್ಲಿ ಕಂಡು ಬಂದರೆ ನಾವು ಅನಾಫಿಲಿಸ್ ಅಡಲ್ಟ್ ಅಥವಾ ಪ್ರೌಢ ಸೊಳ್ಳೆಗಳನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ಕೊಂದು ಬಿಟ್ಟರೆ ಅವುಗಳ ಮೊಟ್ಟೆಗಳಲ್ಲಿ ಇದು ಮಲೇರಿಯಾ ರೋಗ ತರುವಂತಹ ರೋಗಾಣು ಇರುವುದಿಲ್ಲ. ಸೊ ಅಡಲ್ಟ್ ಮಾಸ್ಕಿಟೋ ನಾವು ಈ DDT ಅಥವಾ ಮೆಲಥೈನ್ ಸ್ಪ್ರೇ ಮಾಡಿ ನಾಶ ಮಾಡಿದರೆ ಮಲೇರಿಯಾ ರೋಗ ಗುಣ ಆಗುತ್ತೆ. ಬಟ್ ಇಲ್ಲಿ ಡೆಂಗಿ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಪ್ರೌಢ ಸೊಳ್ಳೆ ಇದು ಯೂಶಲಿ ಮನುಷ್ಯರಿಗೆ ಕಚ್ಚುವುದು ಅದರ ದೇಹದಲ್ಲಿರುವ ಮೊಟ್ಟೆಗಳನ್ನು ಫಲಿತಗೊಳಿಸಲಿಕ್ಕೆ, ಅಂದರೆ ಮೆಚುರಿಟಿ ಲೆವೆಲ್ಗೆ ತರಲಿಕ್ಕೆ. ಒಂದು ಮೊಟ್ಟೆ ಇಡುವ ಮೊದಲು 2-3 ಸಲ ಆದರೂ ಮನುಷ್ಯನಿಗೆ ಕಚ್ಚುತ್ತದೆ. ಒಂದು ವೇಳೆ ಡೆಂಗಿ ರೋಗ ಇರುವಂತಹ ವ್ಯಕ್ತಿಗೆ ಕಚ್ಚಿದರೆ ಅದು ಡೆಂಗಿ ರೋಗದ ರೋಗಾಣುವನ್ನು ತಗೊಂಡ್ಬಿಡ್ತದೆ. ಆ ಮೊಟ್ಟೆಗಳಿಗೂ ಆ ವೈರಸ್ ಹೋಗ್ತದೆ. ಅದರಿಂದಾಗಿ ಆ ಮೊಟ್ಟೆಗಳನ್ನು ಯೂಶಲಿ ಅದು ಫ್ರೆಶ್ ವಾಟರ್, ಅಂದರೆ ನಾವು ಕಟ್ಟಿಟ್ಟ ನೀರು ಏನಿರುತ್ತೆ, ಯೂಶುವಲಿ ಡ್ರಮ್ಮು, ಬ್ಯಾರೆಲ್, ಒರಳು ಕಲ್ಲಿರ್ಬೋದು, ಮನೆ ಹೊರಗಿರುತ್ತೆ. ಆಮೇಲೆ ನಾವು ಬೇಡ ಅಂತ ಬಿಸಾಡಿದ ಪ್ಲಾಸ್ಟಿಕ್ ಬಕೆಟ್ಗಳು, ಹೂವಿನ ಅಲಂಕಾರಿಕ ಕುಂಡಗಳಿರ್ಬೋದು. ಕೆಲವೊಂದು ಕಡೆಗಳು ನಾವು ಫೆನ್ಸಿಂಗ್ ಮಾಡಲಿಕ್ಕೆ ನಮ್ಮ ಮನೆಯ ಸುತ್ತಮುತ್ತ ನಾವು ಬ್ಯಾಂಬೂ ಇದನ್ನು ಹಾಕಿರ್ತೀವಿ, ಅದರಲ್ಲಿ ಹೋಲ್ ಇದ್ರೆ ಅದರಲ್ಲಿ ಕೂಡ ನೀರು ನಿಂತು ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಅದ್ರ ಜೊತೆಗೆ ಮನೆಯ ಒಳಗೆ ಕೂಡ ನೀವು ಟ್ಯಾಂಕನ್ನು ಕಟ್ಟಿಕೊಂಡು ಅದನ್ನು ಮುಚ್ಚಿಡದಿದ್ರೆ ಅದರಲ್ಲಿ ಕೂಡ ಈ ಸೊಳ್ಳೆಗಳು ಮೊಟ್ಟೆಗಳನ್ನು ಇಡ್ತದೆ. ಆಮೇಲೆ ಫ್ರಿಜ್ ಇರುತ್ತೆ, ಫ್ರಿಜ್ಜಿನ ಕೆಳಗಡೆ ಒಂದು ಟ್ರೇ ಇರುತ್ತೆ. ಡಿಫ್ರೋಸ್ಟ್ ಆದಾಗ ಹಳೆ ಟೈಪ್ ಇದ್ದು ಫ್ರಿಜ್ಜಲ್ಲಿ, ಸಿಂಗಲ್ ಡೋರ್ ಫ್ರಿಜ್ಜಲ್ಲಿ ಯೂಶಲಿ ಡಿಫ್ರೋಸ್ಟಿಗೆ ಟ್ರೇ ಇರುತ್ತೆ. ಆ ಟ್ರೇಗಳಲ್ಲಿ ನೀರು ನಿಂತು ಕೂಡ ಅದರಲ್ಲಿ ಸೊಳ್ಳೆ ಮೊಟ್ಟೆಯನ್ನು ಇಟ್ಟು ಅದು ಇದು ಮರಿ ಮಾಡುತ್ತೆ. ಯೂಶಲಿ ಈ ಸೊಳ್ಳೆಯ ಜೀವನ ಚಕ್ರ ಸುಮಾರು 7-10 ದಿನ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಅಡಲ್ಟ್ ಸೊಳ್ಳೆ ಮೊಟ್ಟೆ ಇಡ್ತದೆ. ಆ ಮೊಟ್ಟೆ 2-3 ದಿನದಲ್ಲಿ ಒಡೆದು ಅದಕ್ಕೆ ಮರಿಗಳಾಗ್ತದೆ, ಅದಕ್ಕೆ ಲಾರ್ವಾ ಅಂತ ಹೇಳ್ತೀವಿ. ಈ ಲಾರ್ವಾ 2-3 ದಿನದಲ್ಲಿ ಪ್ಯೂಪ ಆಗುತ್ತೆ. ಈ ಪ್ಯೂಪ ಮತ್ತೊಂದು 2 ದಿನದಲ್ಲಿ ಅಡಲ್ಟ್ ಸೊಳ್ಳೆಯಾಗಿ ಮಾರ್ಪಾಟು ಹೊಂದಿ ಮತ್ತು ಪುನಃ ಇನ್ನೊಬ್ಬರಿಗೆ ಡೆಂಗು ಕಾಯಿಲೆಯನ್ನು ಹರಡಲಿಕ್ಕೆ ರೆಡಿ ಆಗುತ್ತೆ. ಸೊ ಇಡೀ ಸೈಕಲನ್ನು ನಾವು ಬ್ರೇಕ್ ಮಾಡಬೇಕು. ಹೇಗೆ ಬ್ರೇಕ್ ಮಾಡ್ಬೋದು ಅಂದರೆ, ನಾವು ಯಾವಾಗ ಈಗ ನಾನೀಗಾಗಲೇ ಹೇಳಿದ ಹಾಗೆ ಒಟ್ಟು ಅದಕ್ಕೆ ಈ ಮೊಟ್ಟೆ ಇಟ್ಟು ಮತ್ತೊಮ್ಮೆ ಪ್ರೌಢ ಸೊಳ್ಳೆ ಆಗಲಿಕ್ಕೆ 7-10 ದಿನ ಬೇಕು. ಅದರ ಒಳಗೆ ಅಂದರೆ ಅಟ್ಲೀಸ್ಟ್ 5 ಡೇಸ್ ಅಥವಾ 6 ಡೇಸ್ಗೊಮ್ಮೆ ನಾವು ತುಂಬಿಸಿಟ್ಟ ನೀರನ್ನು ಖಾಲಿ ಮಾಡಿದರೆ ಆಗ ಈ ಸೊಳ್ಳೆಗಳು
ವಂಶಾಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾಶ ಮಾಡಿದಾಗ ಆಗುತ್ತೆ. ಇಲ್ಲ ಅಂದರೆ ಸೊಳ್ಳೆಗಳಿಗೆ ನೀರಿನ ಸಂಪರ್ಕ ಬರಬಾರ್ದು. ಮೊಟ್ಟೆ ಇಡಬೇಕಾದ್ರೆ ನೀರು ಬೇಕು, ನೀರಿನ ಸಂಪರ್ಕ ಬರಬಾರ್ದು ಅಂತ ಹೇಳಿದ್ರೆ ನಾವು ಅದನ್ನು ಚಂದ ಮಾಡಿ ಕ್ಲೀನ್ ಬಟ್ಟೆಯನ್ನು ಮುಚ್ಚಿಟ್ರೆ ಸಾಕು, ಆಗ ಸೊಳ್ಳೆ ಸಂಪರ್ಕ ಬರೋದಿಲ್ಲ. ಮತ್ತು ನಾವು ಸಾರ್ವಜನಿಕರು ಏನು ಮಾಡ್ತಾರೆ, ಈಗ ಟಯರು, ಒಡೆದ ಬಕೆಟ್, ಬಾಟ್ಲಿಗಳು, ಪ್ಲಾಸ್ಟಿಕ್, ತೆಂಗಿನ ಚಿಪ್ಪು ಇದನ್ನೆಲ್ಲ ಮನೆ ಮುಂದೆ ಬಿಸಾಡಿರ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಮಳೆ ಬರುತ್ತೆ, ಮಳೆ ನೀರು ನಿಂತದೆ. ನಮ್ಮ ಈ ಹೊನ್ನಾವರ ಅಥವಾ ಈ ಕೋಸ್ಟಲ್ ರೀಜನ್ ಅಲ್ಲಿ ಇರ್ಬೋದು, ಘಟ್ಟ ಪ್ರದೇಶದಲ್ಲಿ, ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಮುಖ್ಯವಾಗಿ ಅಡಿಕೆ ತೋಟ ಇರುವಂತ ಪ್ರದೇಶ. ಇಲ್ಲಿ ಏನಾಗುತ್ತೆ, ಇಲ್ಲಿ ಅಡಿಕೆ ತೋಟಗಳಲ್ಲಿ ಬೇಸಿಗೆ ಸಮಯದಲ್ಲಿ ಅಡಿಕೆ ಹಾಳೆಗಳು ಬಿದ್ದಿರ್ತದೆ, ಅದ್ರಲ್ಲೂ ನೀರು ಈಗ ಕಂಟಿನ್ಯೂಸ್ ಮಳೆ ಬಂದ್ರೆ ಅದು ವಾಶ್ ಔಟ್ ಆಗೋಗುತ್ತೆ. ಬಟ್ ಮಳೆ ನಿಂತ ಮೇಲೆ ಅಲ್ಲಿ ಇದ್ದ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಈಗ ಆಲ್ ಆಫ್ ಎ ಸಡನ್ ಒಂದು ಏರಿಯಾಕ್ಕೆ ಯಾವುದೇ ಡೆಂಗು ಕೇಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನಾಗುತ್ತೆ, ಈಗ ಬೆಂಗಳೂರು ಅಥವಾ ಎಲ್ಲಿಯಾದ್ರೂ ಕೆಲಸ ಮಾಡ್ತಾ ಇರ್ತಾರೆ, ಕಾಯಿಲೆ ಬಂದ ತಕ್ಷಣ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಎಲ್ಲಿ ಆ ವೈರಸ್ ಏನಿದೆ ಅವನಿಂದ ಆ ಸೊಳ್ಳೆಗಳಿಗೆ ಸಿಕ್ಕಿಬಿಡುತ್ತೆ. ಆ ಸೊಳ್ಳೆಗಳು ಮತ್ತೆ ವಂಶಾಭಿವೃದ್ಧಿ ಮಾಡುವಾಗ ಈ ಕಾಯಿಲೆ ಆ ಏರಿಯಾದಲ್ಲಿ ಹರಡುತ್ತೆ. ಅದಕ್ಕೆ ಮುಖ್ಯವಾದ ವಿಧಾನ ಅಂದರೆ, ಒಂದು ವೇಳೆ ಈಗ ನಾವು ಅಂಥದ್ದೆಲ್ಲ ಮಾಸ್ಕಿಟೋಜೆನಿಕ್ ಕಂಡೀಷನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ನಾವು ನೀರು ಸಂಗ್ರಹಣೆ ಮಾಡ್ತೇವೆ ಚಂದ ಮಾಡಿ ಮುಚ್ಚಿಡಬೇಕು. ಘನ ತ್ಯಾಜ್ಯಗಳು ಅಂತ ನಾವೇನು ಹೇಳ್ತೀವಿ, ಬಕೆಟ್, ಟೈರ್, ಅದು ನಾವು ಮನೆಗೆ ತರಬೇಕಾಗಿಲ್ಲ. ಅದನ್ನು ಕಸದ ವಾಹನ ಕೊಟ್ಟರೆ ಅವರು ಅದನ್ನು ತಗೊಂಡು ಹೋಗ್ತಾರೆ, ಡಿಸ್ಪೋಸ್ ಮಾಡ್ತಾರೆ. ಅದು ನಾವು ಮಾಡಲ್ಲ, ನಮ್ಗೆ ಗೊತ್ತೂ ಇರಲ್ಲ. ತೆಂಗಿನ ಚಿಪ್ಪು ಕಟ್ ಮಾಡಿದ್ದಾರೆ ಅಥವಾ ಸಿಯಾಳ ಮಾರೋ ಒಬ್ಬ ಇದ್ದಾನೆ, ಅವನದನ್ನು ಉಲ್ಟಾ ಹಾಕಿಟ್ರೆ ಆಯಿತು. ನೀರು ನಿಲ್ಲದಂತೆ ಎಚ್ಚರ ವಹಿಸುತ್ತಾರೆ. ಈಗ ಮದುವೆ ಸಮಾರಂಭ ಅದೆಲ್ಲ ನಾವು ಮಾಡ್ತಾ ಇರ್ತೀವಿ, ಅದರಲ್ಲಿ ಈಗ ಪ್ಲಾಸ್ಟಿಕ್ ಕಪ್ಪು ಆಮೇಲೆ ಇದನ್ನೆಲ್ಲ ಆರ್ಟಿಫಿಷಿಯಲ್ ಇದನ್ನೆಲ್ಲ ಉಪಯೋಗಿಸ್ತೇವೆ. ಅದನ್ನು ನಾವು ಏನು ಮಾಡಬೇಕಂದ್ರೆ ಸೂಕ್ತ ರೀತಿಯಲ್ಲಿ ಅದನ್ನು ಡಿಸ್ಪೋಸ್ ಮಾಡಬೇಕು. ಎಲ್ಲೆಲ್ಲಿ ರೋಡ್ ಸೈಡಲ್ಲೆಲ್ಲ ನಾವು ಎಸೆಯುವುದು ಮಾಡಬಾರ್ದು. ಇನ್ನು ಪರ್ಸನಲ್ ಪ್ರೊಟೆಕ್ಷನ್ ಮೆಷರ್ಸ್ ಅಂದರೆ ವೈಯಕ್ತಿಕವಾಗಿ ನಾವೇನು ಮಾಡ್ಬೋದು ಅಂದರೆ, ನಾವು ಬೇಸಿಕಲಿ ಕಹಿಬೇವಿನ ಎಣ್ಣೆ ಇದೆ, ಕಹಿಬೇವಿನ ಎಣ್ಣೆ ನಾವು ಮೈಗೆ ಲೇಪಿಸಿಕೊಂಡ್ರೆ ಕೂಡ ಅಲ್ಲಿ ಆ್ಯಕ್ಚುಲಿ ಸೊಳ್ಳೆ ಕಚ್ಚುವ ಚಾನ್ಸಸ್ ಕಡಿಮೆ ಇರ್ತದೆ. ನಾವು ಬ್ರ್ಯಾಂಡ್ ನೇಮ್ಸ್ ಹೇಳಲಿಕ್ಕಾಗಲ್ಲ, ಬಟ್ ಯೂಶ್ವಲಿ ಅಂಗಡಿಗಳಲ್ಲೂ ಕೂಡ ಸೊಳ್ಳೆ ನಿರೋಧಕ ಮುಲಾಮ್ಗಳು ಸಿಗ್ತವೆ. ಮತ್ತು ನಮ್ಮ ಮನೆಯಲ್ಲಿ ಈಗ ವಯಸ್ಸಾದವರು, ನಾನು ಆಲ್ರೆಡಿ ಹೇಳಿದೆ, ಹೈ ರಿಸ್ಕ್ ಗ್ರೂಪಲ್ಲಿ ವಯಸ್ಸಾದವರು ಇರ್ತಾರೆ, ಆಮೇಲೆ ಸಣ್ಣ ಮಕ್ಕಳು ಇರ್ತಾರೆ. ಇದು ಹಗಲು ಹೊತ್ತಿನಲ್ಲಿ ಕಚ್ಚುವ ಸೊಳ್ಳೆ, ಹಗಲು ಹೊತ್ತಲ್ಲಿ ಅವರೇ ಮನೆಯಲ್ಲಿರೋದು. ಸೊ ಅದರಿಂದಾಗಿ ಅವ್ರು ಸ್ವಲ್ಪ ಮಾಸ್ಕಿಟೋ ನೆಟ್ ಹಾಕೋದು. ಆಮೇಲೆ ಕೆಲವೊಂದು ಕಾಯಿಲೆ ಪೀಡಿತರು ಕೂಡ ಹೈ ರಿಸ್ಕ್ ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಅಥವಾ ಈ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೇವೆ. ಕ್ರೋನಿಕ್ ಡಿಸೀಸ್ ಅಂದರೆ ಇದು ಯಾವುದೋ ಕ್ರೋನಿಕ್ ಲಿವರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಡಯಾಲಿಸಿಸ್ ಮಾಡ್ಕೊಂಡಿರ್ತಾರೆ, ಈ ಹಾರ್ಟ್ ಇದ್ದು ಟ್ರೀಟ್ಮೆಂಟ್ ತಗೊಳ್ತಾ ಇರುವವರು, ಕೆಲವೊಂದು ಸಂಧಿವಾತಕ್ಕೆ ಒಂದು ಸ್ಟೀರಾಯ್ಡ್ ಔಷಧಿಯನ್ನು ತಗೊಳ್ಳೋ, ಇವರೆಲ್ಲ ತುಂಬ ಎಕ್ಸ್ಟ್ರಾ ಕಾಷಿಯಸ್ ಆಗಿರ್ಬೇಕಂದ್ರೆ ತುಂಬಾ ಜಾಗೃತಿಯಿಂದ ಇರಬೇಕು ಸೊಳ್ಳೆಗಳ ಸಂಪರ್ಕಕ್ಕೆ ಬರದಾಗೆ. ಅದಕ್ಕೆ ಮೈ ಮುಚ್ಚುವ ಬಟ್ಟೆ ಹಾಕ್ಕೊಳ್ಬೇಕು, ಮಾಸ್ಕಿಟೋ ನೆಟ್ ಹಾಕ್ಕೊಂಡು ಮಲಗಬೇಕು, ಸೊಳ್ಳೆ ನಿರೋಧಕ ಮಲಾಮ್ಗಳನ್ನು ಹಾಕ್ಕೋಬೇಕು. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಮನೆಯಲ್ಲಿ ಈ ಸಣ್ಣ ಮಕ್ಕಳು ಇರುವಲ್ಲಿ ಎಲ್ಲ ಯೂಶ್ವಲಿ ಸಂಜೆ ಹೊತ್ತಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಧೂಪ ಹಾಕುವ ಕ್ರಮ ಇರುತ್ತೆ, ಲೋಬಾನ ಪೌಡರ್ ಎಲ್ಲ ಹಾಕಿ ಇದನ್ನು ಹಾಕ್ಕೊಂಡಿದ್ರು ಆಗುತ್ತೆ. ಟ್ರೀಟ್ಮೆಂಟ್, ಡೆಂಗು ಕಾಯಿಲೆಗೆ ನಿರ್ದಿಷ್ಟವಾದ ಯಾವುದೇ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳ ಅನುಗುಣವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಯೂಶ್ವಲಿ ನಾವು ಸಾಮಾನ್ಯ ಸ್ವರೂಪದ ಡೆಂಗು ಜ್ವರ ಇದ್ದರೆ ರೆಸ್ಟ್, ಜ್ವರ ಬಂದು ಹೋದ ಮೇಲೆ ಅವನ ದೇಹದಿಂದ ಬೆವರ್ತದೆ, ಬೆವರುವಾಗ ನೀರಿನಂಶ ಲವಣಾಂಶ ಕಡಿಮೆ ಆಗುತ್ತೆ, ಅದನ್ನು ನಾವು ರಿಪ್ಲೇಸ್ ಮಾಡಬೇಕು. ಸಾಕಷ್ಟು ಪ್ರಮಾಣದಲ್ಲಿ ದ್ರವಾಹಾರ ಸೇವನೆ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ರೆಸ್ಟ್ ಮಾಡಬೇಕು, ಆದಷ್ಟು ಮಲಕ್ಕೊಂಡಿರಬೇಕು. ಒಂದು 5 ದಿನ 6 ದಿನ ಇದಿಷ್ಟು ಮಾಡಿದರೆ ತನ್ನಷ್ಟಕ್ಕೆ ಈ ಕಾಯಿಲೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಕಡಿಮೆ ಆಗುತ್ತೆ. ನಾನು ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದೆ, ಹೊಟ್ಟೆ ನೋವು, ವಾಂತಿ ಆಗೋದು, ಅತೀವ ತಲೆನೋವಾಗೋದು, 7 ದಿನ ಆದಮೇಲೆ ಜ್ವರ ಬರ್ತಾ ಇರೋದು, ಇಂಥದ್ದೆಲ್ಲ ಇದ್ದರೆ ಅವನು ಇಮಿಡಿಯೇಟ್ ಡಾಕ್ಟರ್ ಇದನ್ನು ಸಲಹೆಯನ್ನು ಪಡಿಬೇಕು. ಕೆಲವೊಂದು ಸಲ ಅವನಿಗೆ ಕಂಟಿನ್ಯೂ ವಾಂತಿ ಆಗ್ತಾ ಇದ್ದರೆ ಅವನಿಗೆ ನೀರು ಕೂಡ ಕುಡಿಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ IV ದ್ರಾವಣ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ IV ದ್ರಾವಣವನ್ನು ಕೊಡಬೇಕಾಗತ್ತೆ. ಮತ್ತು ಪ್ಲೇಟ್ಲೆಟ್ ಕೌಂಟ್ ಎಲ್ಲ ಆಗಾಗ ಚೆಕ್ ಮಾಡ್ತಾ ಇರಬೇಕು, ಅಟ್ಲೀಸ್ಟ್ ಒನ್ಸ್ ಎ ಡೇ. ಅದು ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ತುಂಬಾ ಕಡಿಮೆ ಆದರೆ ಬ್ಲೀಡಿಂಗ್ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಆಸ್ಪತ್ರೆಗೆ ಹೋದರೆ ಅಲ್ಲಿ IU ಫ್ಲೂಯಿಡ್ ಹಾಕಿದರೂ ಸುಮಾರಷ್ಟು ಮಟ್ಟಿಗೆ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ನಾರ್ಮಲ್ಗೆ ಬರುತ್ತೆ, ಸರಿಯಾದ ಆರೈಕೆ ಮಾಡಿಕೊಂಡ್ರೆ. ಕೆಲವೊಂದು ಸಂದರ್ಭದಲ್ಲಿ ಬ್ಲೀಡಿಂಗ್ ಶುರುವಾದರೆ ಅಥವಾ 10,000ಕ್ಕಿಂತ ಪ್ಲೇಟ್ಲೆಟ್ ಕಡಿಮೆ ಆದರೆ ಅಂಥ ಸಂದರ್ಭದಲ್ಲಿ
ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗಿ ಬರುತ್ತೆ. ಯಾವುದೇ ಕಾಯಿಲೆ ಬಂದರೂ ಈ ಕಾಯಿಲೆಗಳಲ್ಲಿ ಮುಖ್ಯವಾಗಿ ನೋವು ನಿವಾರಕ ಔಷಧಿಗಳನ್ನು ತಗೊಳ್ಳಿಕ್ಕಿಲ್ಲ. ಯಾಕೆಂದರೆ ನೋವು ನಿವಾರಕ ಔಷಧಿಗಳು ಫಾರ್ ಎಕ್ಸಾಂಪಲ್ ಬ್ರೂಫೇನ್ ಇರ್ಬೋದು, ಡೈಕ್ಲೋಫಿನಾಕ್ ಇರ್ಬೋದು, ಇಂತಹ ಮೆಡಿಸಿನ್ಗಳಲ್ಲಿ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಜಾಸ್ತಿ ಇರುವುದರಿಂದ ಸೊ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಸ್ವಯಂ ಚಿಕಿತ್ಸೆ ಯಾವತ್ತೂ ಡೇಂಜರಸ್. ಕಾಯಿಲೆ ಬಂದ ತಕ್ಷಣ ಆಸ್ಪತ್ರೆಗೆ ಅಥವಾ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಯಾವುದೇ ವೈದ್ಯರ ಹತ್ರ ಹೋಗಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಡೆಂಗು ಒಂದು ಮಾರಣಾಂತಿಕ ಅಲ್ಲ. ನೆಗ್ಲೆಕ್ಟ್ ಮಾಡಿದರೆ ಖಂಡಿತವಾಗಿ ಇದು ಮಾರಣಾಂತಿಕ ಕಾಯಿಲೆ. ಸರ್, ಈಗ ಡೆಂಗು ನಿಯಂತ್ರಣಕ್ಕೆ ನಿಮ್ಮ ಆರೋಗ್ಯ ಇಲಾಖೆಯಿಂದ ಏನೇನು ಕ್ರಮಗಳನ್ನು ಕೈಗೊಂಡಿದ್ರಿ? ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಕ್ಷೇತ್ರ ಸಿಬ್ಬಂದಿಗಳು ಅಂತ ಇದ್ದಾರೆ. ಕ್ಷೇತ್ರ ಸಿಬ್ಬಂದಿಗಳಲ್ಲಿ ಪ್ರಾಥಮಿಕ ಸುರಕ್ಷಾಧಿಕಾರಿಗಳಿದ್ದಾರೆ, ಆಮೇಲೆ ಇದು ಆರೋಗ್ಯ ನಿರೀಕ್ಷಕರಿದ್ದಾರೆ, ಇವರು ಹಾಗೂ ಆಶಾ ಕಾರ್ಯಕರ್ತರಿದ್ದಾರೆ. ನಮ್ಮ ಎಲ್ಲ 1,000 ಈ ಜನಸಂಖ್ಯೆಗೆ ಒಂದು ಆಶಾ ಕಾರ್ಯಕರ್ತರಿದ್ದಾರೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 1370 ಆಶಾ ಕಾರ್ಯಕರ್ತರಿದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಮನೆ ಭೇಟಿಗೆ ಹೋಗ್ತಾರೆ. ಮನೆಗೆ ಭೇಟಿ ನೀಡಿ ಅಲ್ಲಿ ಇದು ಲಾರ್ವಾ ಉತ್ಪತ್ತಿ ತಾಣಗಳನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಅದನ್ನು ಜನರಿಗೆ, ಸಾರ್ವಜನಿಕರಿಗೆ ತೋರಿಸ್ತಾರೆ, ಎಲ್ಲೆಲ್ಲಿ ಲಾರ್ವಾ ಉತ್ಪತ್ತಿ ಆಗ್ಬೋದು. ಅದು ಡ್ರಮ್ಮು, ಬ್ಯಾರಲ್, ನಾನೀಗಾಗಲೇ ಹೇಳಿದ ಎಲ್ಲ ಇದನ್ನು ಸರ್ಚ್ ಮಾಡ್ತಾರೆ. ಒಂದು ವೇಳೆ ಲಾರ್ವಾ ಇದ್ದರೆ ಅದನ್ನು ಚೆಲ್ಲಿಕ್ಕೆ ಹೇಳ್ತಾರೆ. ಘನತ್ಯಾಜ್ಯಗಳಲ್ಲಿದ್ದರೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಈಗ ನಿಂತ ನೀರು ಇದೆ, ಚರಂಡಿಗಳು ಬ್ಲಾಕ್ ಆಗಿ ಅಲ್ಲಿ ನಿಂತಿದೆ, ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಅಥವಾ ಎಲ್ಲರೂ ಆ ನೀರನ್ನು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ಅಲ್ಲಿ ಅವರು ಲಾರ್ವಾ ನಾಶಕಗಳು ಟೆಮಿಫಾಸ್ ಅಂತ ಡೈಲ್ಯೂಟ್ ಮಾಡಿ ನಾವು ಅದನ್ನು ಹಾಕ್ತೇವೆ. ಆಮೇಲೆ ಜನರಿಗೆ ಡೆಂಗ್ಯೂ ರೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಅದರ ನಿಯಂತ್ರಣಕ್ಕೆ ಅವ್ರು ಏನು ಮಾಡಬೇಕು ಅದರ ಬಗ್ಗೆ ಕೂಡ ಅವರು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಮತ್ತು ಎಲ್ಲಿಯಾದರೂ ಒಂದು 100 ಮೀಟರ್ ರೇಡಿಯಸಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಡೆಂಗು ಪ್ರಕರಣ ಬಂದರೆ ಅಲ್ಲಿ ಸುತ್ತಮುತ್ತಲಿರುವ ಮನೆಯವರಿಗೆ ನಾವು ಈ ಕಹಿಬೇವಿನ ಎಣ್ಣೆ ಏನಿದೆ BPL ಕುಟುಂಬದವರಿಗೆ ನಾವು ಫ್ರೀಯಾಗಿ ಕೊಡ್ತೇವೆ. ಒಂದು ಫ್ಯಾಮಿಲಿಗೆ 1 ಬಾಟ್ಲ್ ಅಂತ ಕೊಡ್ತೇವೆ. ಯೂಶಲಿ ಅದಕ್ಕೆ ನಾವು ಹಾಟ್ಸ್ಪಾಟ್ ಅಂತ ಹೇಳ್ತೇವೆ. ಇಷ್ಟು ತನಕ ನಮ್ಮ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಯಾವುದೇ ಹಾಟ್ಸ್ಪಾಟ್ ಇಲ್ಲ. 2 ಅಥವಾ 2ಕ್ಕಿಂತ ಹೆಚ್ಚು ಕೇಸು 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದು ಬರಲಿಲ್ಲ. ಇದು 100 ಮೀಟರ್ ಯಾಕೆ ಹೇಳ್ತೀವಿ ಅಂದರೆ ಈ ಡೆಂಗು ಹರಡುವಂತಹ ಸೊಳ್ಳೆ ಇದೆ, ಅದರ ಫ್ಲೈಟ್ ರೇಂಜ್ ಸುಮಾರು 50 ಮೀಟರ್ ರೇಡಿಯಸ್ ಇದೆ, 100 ಮೀಟರ್ವರೆಗೆ ಕವರ್ ಮಾಡ್ತೇವೆ. ಸೊ ಅದು ಒಂದಿದೆ. ಅದರ ಜೊತೆಗೆ ಒಂದು ವೇಳೆ ಜಾಸ್ತಿನೇ ಎಲ್ಲಿಯಾದರೂ ಹತ್ರ ಕೇಸ್ ಬರ್ತಾ ಉಳಿದರೆ ನಾವು ಧೂಮೀಕರಣವನ್ನು ಕೂಡ ಮಾಡ್ತೇವೆ. ಒಂದು ವೇಳೆ ಅದಕ್ಕೆ ಧೂಮೀಕರಣಕ್ಕೆ ನಾವು ಮನುಷ್ಯರಿಗೆ ಏನು ತೊಂದರೆ ಆಗದಂತಹ ಒಂದು ಪೈರಿಥರ್ಮ್, ಅದು ಯೂಶಲಿ ಪ್ಲಾಂಟ್ ಎಕ್ಸ್ಟ್ರಾಕ್ಟ್, ಇದನ್ನು ಡೀಸೆಲ್ ಒಟ್ಟಿಗೆ ಮಿಕ್ಸ್ ಮಾಡಿ ಅಲ್ಲಿ ಧೂಮೀಕರಣ ಮಾಡ್ತೇವೆ. ಅದಕ್ಕೆ ನಾವು ಸ್ಥಳೀಯ ಸಂಸ್ಥೆಗಳು ಅಥವಾ ಪಂಚಾಯತ್ ಇರ್ಬೋದು, ಪಟ್ಟಣ ಪ್ರದೇಶಗಳಲ್ಲಿ ಪಟ್ಟಣ ಪಂಚಾಯತ್, ಪುರಸಭೆಯವರ ಸಹಕಾರವನ್ನು ನಾವು ತಗೊಳ್ತೇವೆ, ಇದು ಮಾಡ್ತೇವೆ. ಇದರ ಜೊತೆಗೆ ನಾವು ಈ ಅಂಗನವಾಡಿ ಕೇಂದ್ರಗಳಿರ್ಬೋದು, ಶಾಲೆಗಳಿರ್ಬೋದು, ಇಲ್ಲಿ ನಾವು ಈಗಾಗಲೇ ವಿಜ್ಞಾನ ಶಿಕ್ಷಕರುಗಳಿಗೆ ಇದರ ಬಗ್ಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಅವರ ಮಕ್ಕಳಿಗೆ, ಪೋಷಕರಿಗೆ ಈಗ ಡೆಂಗು ಬಗ್ಗೆ, ನಿಯಂತ್ರಣ ಕ್ರಮಗಳ ಬಗ್ಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಇದಿಷ್ಟು ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಮತ್ತು ಈಗ ಯಾವುದಾದ್ರೂ ಡೆಂಗು ಕೇಸ್ ಬಂದರೆ ನಮ್ಮಲ್ಲಿ ಡೆಂಗು ವಾರ್ ರೂಮ್ ಅಂತೇಳಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ದಾರೆ. ಸ್ಟೇಟಲ್ಲಿ ಕೂಡ ಡೆಂಗು ವಾರ್ ರೂಮ್ ಇದೆ ಸ್ಟೇಟಲ್ಲಿ. ಈಗ ಡೆಂಗು ವಾರ್ ರೂಮಿಂದ ನಾವು ಯಾವುದು ನಮ್ಮಲ್ಲಿ ಎಲಿಸಾ ಕನ್ಫರ್ಮ್ಡ್ ಕೇಸಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತದೆ, ಅದು ಇಂಡಿವಿಜುವಲ್ ಕೇಸನ್ನು ನಾವು ಕಾಲ್ ಮಾಡಿ 14 ದಿನದವರೆಗೆ ಅವರ ಅನುಪಾಲನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈಗ ಸಾರ್ವಜನಿಕರಿಂದ ನಿರೀಕ್ಷೆಗಳೇನೇ ಇರ್ತದೆ ಸರ್? ಈಗ ಆ್ಯಕ್ಚುಲಿ 28 ಜೂನ್ 2024 ಮಾನ್ಯ ಆರೋಗ್ಯ ಸಚಿವರು ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಶುಕ್ರವಾರ ಫ್ರೈಡೇ ಡ್ರೈ ಡೇ ಅಂತ. ಫ್ರೈಡೇ ಡ್ರೈ ಡೇ, ಇದರಲ್ಲಿ ಈ ಫ್ರೈಡೇ ದಿವಸ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ, ನಮ್ಮ ಕ್ಷೇತ್ರ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡಿ ಅದರೊಟ್ಟಿಗೆ ನಾವು ಚುನಾಯಿತ ಪ್ರತಿನಿಧಿಗಳನ್ನು ಸೇರಿಸ್ಕೊಳ್ತೇವೆ. ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನಾವು ಸೇರಿಸಿಕೊಂಡು ಮನೆಗೆ ಹೋಗಿ ಜನರಲ್ಲಿ ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮ ಮಾಡ್ತೇವೆ. ಅವರಿಗೆ ತೋರಿಸ್ಕೊಟ್ಟು ಅವರ ಮೂಲಕವೇ ನಾವು ಇದು ಲಾರ್ವಾ ಉತ್ಪತ್ತಿ ತಾಣಗಳ ನಾಶ ಮಾಡುವುದನ್ನು ಕೂಡ ನಾವು ಸಾರ್ವಜನಿಕರಿಗೆ ಹೇಳಿಕೊಡ್ತಾ ಇದ್ದೇವೆ. ಮತ್ತು ಖಂಡಿತವಾಗಿಯೂ ಈ ಡೆಂಗಿ ಯಾವುದೇ ಇಲಾಖೆ ಅಥವಾ ಯಾವ ಸಂಸ್ಥೆಯಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ತುಂಬ
ಮುಖ್ಯವಾದದ್ದು. ಸಾರ್ವಜನಿಕರು ಯಾವಾಗ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಡ್ತಾರೆ, ಸೊಳ್ಳೆ ಉತ್ಪತ್ತಿ ಆಗದಂತೆ ತಡೀತಾರೆ, ಆವಾಗ ಆ ಪ್ರದೇಶದಲ್ಲಿ ಡೆಂಗ್ಯೂವನ್ನು ಖಂಡಿತವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಸೊ ಸಾರ್ವಜನಿಕರ ಸಹಕಾರ ಈ ಕಾಯಿಲೆ ನಿಯಂತ್ರಣಕ್ಕೆ ಖಂಡಿತವಾಗಿಯೂ ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಸಾರ್ವಜನಿಕರಿಂದ ನಾವು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡ್ತೇವೆ. ಅವರ ಸಹಕಾರವನ್ನು ನಾನು ಈ ಮೂಲಕ ನಾನು ಕೋರಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಕಾರವಾರದಿಂದ ಬಂದು ಇಷ್ಟೊತ್ತು ನಮ್ಮೊಂದಿಗೆ ಸೊಳ್ಳೆಗಳಿಂದ ಉತ್ಪಾದನೆ ಆಗುವಂತಹ ರೋಗಗಳ ಬಗ್ಗೆ ಸಾಕಷ್ಟು ವಿಚಾರವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಸರ್. ನಮ್ಮ ನುಡಿಸಿರಿ ವಾಹಿನಿಯ ಪರವಾಗಿ ನಿಮಗೆ ಹೃತ್ಪೂರ್ವಕಂತ ಧನ್ಯವಾದಗಳು ಸರ್. ನಾನು ಕೂಡ ನುಡಿಸಿರಿ ವಾಹಿನಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಈ ರೋಗಗಳ ಕುರಿತು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀವು ತಿಳಿಸಿಕೊಡಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕಾಗಿ ನಿಮಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.